ಹಾಗೂ ಈ ನಮ್ಮ ಹೋರಾಟಕ್ಕೆ ಹಲವಾರು ಸಂಘಟನೆಕಾರರು, ಪಂಡಿತರ ಚಿಂತಕರು, ಸಮಾನ ಮನಸ್ಕರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಮತ್ತೊಮ್ಮೆ ಮೋಹನ್ ಕೃಷ್ಣನ್ ಅವರಿಗೆ, ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅವರಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಾರರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ತಿಳಿಸ್ತಾ ಮುಂದಿನ ಹೋರಾಟವನ್ನು ಮುಂದುವರಿಸಿದ್ದೇನೆ. ಕ್ಯಾಸಂಬಳ್ಳಿಯಲ್ಲಿ ಏನು ಈ ಒಂದು ಸರ್ಕಾರಿ PU ಶಾಲೆಗೆ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಈಗಾಗಲೇ ಜಾಗ ಮಂಜೂರಾಗೈತೆ. ಆದರೂ ಸಹ ಸರ್ಕಾರ ಆದೇಶವಿದ್ದರೂ ಸಹ ಇನ್ನೂ ಕಟ್ಟಡವನ್ನು ಪ್ರಾರಂಭಿಸೋದಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೋಜು ನಿದ್ದೆಯಲ್ಲಿ ಜಾರಿ ಹೋಗಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ನಾನು ಕೂಡ ಹಲವಾರು ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಇದರ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಸೋಮಸುಂದರ್ ರೆಡ್ಡಿ ಅಣ್ಣನವರು ಸಹ 2-3 ಸಲ ನಮ್ಮಲ್ಲಿ ಮಾತಾಡಿದ್ದಾರೆ. ಭಾಳ ದುಃಖವಾದ ಸಂಗತಿ ಏನು ಅಂತಂದರೆ, ಇದರಲ್ಲಿ ಯಾವುದೇ ಒಂದು ಹೋರಾಟಕ್ಕೆ ಎಲ್ಲರೂ ಮುಂದೆ ಬರ್ತಾರೆ. ಅದು ಚರಂಡಿ ಸಮಸ್ಯೆ ಇರ್ಬೋದು, ಅಥವಾ ಜನರಿಗೆ ಕುಡಿಯೋ ನೀರುವಂಥ ಸಮಸ್ಯೆ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹಕ್ಕನ್ನು ಪಡೀಲಿಕ್ಕೆ, ನಮಗೆ ಬರಬೇಕಾಗಿರತಂಥ ಸವಲತ್ತುಗಳನ್ನು ಪಡೀಲಿಕ್ಕೆ ಎಲ್ಲೋ ಕುಂಠಿತವಾಯಿತು, ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬ ನಾಗರಿಕ ಬಂಧುವು ಬಂದು ನಮ್ಮ ಹಕ್ಕನ್ನು ಕೇಳುವಂಥ ಒಂದು ಇಚ್ಛೆಯನ್ನು ಎಲ್ಲರೂ ಮುಂದೆ ಬರ್ತಾರೆ. ಆದರೆ ಇವತ್ತು ದುರದೃಷ್ಟಕರವಾದಂಥ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮೊದಲು ನಾವು ಸಂಘಟಿತರಾಗಬೇಕು, ಆ ಸಂಘಟನೆ ಅನ್ನೋದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಾರೆ. ಆದರೆ ಇವತ್ತಿನ ದಿನ ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಹೋರಾಟವನ್ನು ನೋಡ್ತಾ ಇದ್ದರೆ, ನಮ್ಮ KJF ತಾಲೂಕಿನಲ್ಲಿರ್ತಕ್ಕಂಥ ಮುಖಂಡರುಗಳು, ಅದು ಯಾವುದೇ ಪಕ್ಷದವರಿರ್ಬೋದು ಅಥವಾ ಯಾವುದೇ ಸಂಘಟನೆಗಳಾಗಿರ್ಬೋದು, ಇವತ್ತು ನಮ್ಮ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಭಾಳ ನೋವಿನ ಸಂಗತಿ. ಇವತ್ತು ಎಲ್ಲಿ ಓದಿ ಕೂತ್ಕೊಂಡ್ರೂ ಸಹ ನಮಗೆ ಎಲ್ಲ ಕೇಳಿಬರ್ತಕ್ಕಂಥದ್ದು ವಿದ್ಯೆ ಅನ್ನೋ ಪದ. ಆ ವಿದ್ಯೆಗೋಸ್ಕರ ಇವತ್ತು ನಮ್ಮ ಸ್ನೇಹಿತರುಗಳಂಥದ್ದು ದಲಿತ ಮುಖಂಡರು ಇವತ್ತು ಈ ಹೋರಾಟವನ್ನು ಮಾಡ್ತಿರೋದಕ್ಕೆ ನಿಜವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರ್ತಂಥ ಕನಸು ನೆನೆಸಾಗುವಂಥ ದಿನ ಭಾಳ ದೂರವಿಲ್ಲ. ಈ ಸಂಘಟನೆ ಒಂದೇ ಸಾಕು ನಮ್ಮ ಒಂದು ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ. ಇಂಥ ಹಲವಾರು ಸಂಘಟನೆಗಳು ಒಂದಾದರೆ ನಮ್ಮ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ನೆನೆಸಾಗತ್ತೆ ಅನ್ನೋದು ಒಂದು ಭಾಳ ಹೆಮ್ಮೆಯಾದಂಥ ವಿಷಯ. ಮತ್ತೊಂದು ಇವತ್ತಿನ ದಿನ ಒಂದು ದುಃಖಕರವಾಗಿರ್ತಕ್ಕಂಥ ಸಂಗತಿ ಏನಪ್ಪ ಅಂತಂದರೆ, ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾಯಿದೆ. ನಾವು 2,500 ಕೊಡ್ತಾಯಿದ್ದೀನಿ ಅಂತಾರೆ, ಅದರಲ್ಲೂ ಯುವ ನಿಧಿ ಕೊಡ್ತಾಯಿದ್ದೀರಿ ಅಂತಾರೆ, ಇನ್ನು ಏನು ಬೇಕೋ ಎಲ್ಲ ಕೊಡ್ತಿದ್ದೀನಿ ಅಂತಿದ್ದಾರೆ. ಈ ನಮ್ಮ ಸರ್ಕಾರಕ್ಕೆ ನಾವು ಒತ್ತಾಯಿಸೋದೇನು ಅಂತಂದರೆ, ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಣ್ಣಿನ ಮಗನಾಗಿ ನಮ್ಮ ದಲಿತರ ಮುಖಂಡರ ಪರವಾಗಿ ನಾನು ಇದಿರ್ತಕ್ಕಂಥ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ಅವರು ಇರ್ಬೋದು, ನಾನು ಅವ್ರನ್ನ ಒತ್ತಾಯ ಮಾಡೋದೇನಪ್ಪ ಅಂತಂದರೆ, ನೀವು ಕೊಡ್ತಿರ್ತಕ್ಕಂಥ ಗ್ಯಾರಂಟಿಗಳನ್ನು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀರೋ ಅದರಲ್ಲಿ 5% ಕಾಳಜಿಯನ್ನು ಈ ಒಂದು ಕಾಲೇಜಿನ ವಿಷಯಕ್ಕೆ ಅಥವಾ ವಿದ್ಯೆ ವಿಷಯಕ್ಕೆ ಕೊಟ್ಟರೆ ಭಾಳ ಉಪಯುಕ್ತವಾಗ್ತಾಯಿತ್ತು. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲವಾಗ್ತಾ ಇರುತ್ತೆ ಅನ್ನೋದು ನಮ್ಮ ಒತ್ತಾಯ. ಇವತ್ತು ನಾವೆಲ್ಲರೂ ನೋಡ್ತಾ ಇರ್ಬೋದು, ಕ್ಯಾಸಂಬಳ್ಳಿ ಅನ್ನೋದು ಒಂದು ಇತಿಹಾಸವುಳ್ಳಂತಹ ಒಂದು ಭಾಗವಾಗಿರ್ತಕ್ಕಂತಹ ಪಂಚಾಯಿತಿ ಇದು. ಈ ಕ್ಯಾಸಂಬಳ್ಳಿ ಅನ್ನೋದು ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥದ್ದು ಈ ನಮ್ಮ ಕ್ಯಾಸಂಬಳ್ಳಿ. ಅಂಥ ಒಂದು ವಿಷಯದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಬಡವರಿಗೆ ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅಥವಾ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ದಯವಿಟ್ಟು ಈ ಒಂದು ಕೀರ್ತಿ ಹೊಂದಿರತಕ್ಕಂಥ ನಮ್ಮ ಕ್ಯಾಸಂಬಳ್ಳಿಯ ಪಂಚಾಯಿತಿಯಲ್ಲಿ, ಕ್ಯಾಸಂಬಳ್ಳಿ ಎಂಬ ಗ್ರಾಮದಲ್ಲಿ ಏನು ನಮ್ಮ ಸೋಮಸುಂದರ್ ರೆಡ್ಡಿ ಅಣ್ಣನವರು ಭಾಳ ಒಂದು ದಿನಗಳಿಂದ ಬೇಡಿಕೆ ಇಟ್ಟಿದ್ದಾರೆ, ಅದು ಅವರ ಸ್ವಂತ ಬೇಡಿಕೆ ಅಲ್ಲ, ಅಥವಾ ಅವ್ರ ಬರೀ ಅವರ ಮಕ್ಕಳಿಗೆ ಒಳ್ಳೆಯದಾಗತಕ್ಕಂಥದ್ದಲ್ಲ. ಅವರ ಬೇಡಿಕೆ ಇಡೀ ಒಂದು ಕರ್ನಾಟಕ ಭಾಗದಲ್ಲಿ
ಪ್ರಥಮ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಸಂಬಳ್ಳಿಯ ಗ್ರಾಮದಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಅನೇಕರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದಿ ಇಲ್ಲಿಂದ ನಗರ ಭಾಗಕ್ಕೆ ಗೋಳಿ ಹೋಗ್ತಾರಂಥದ್ದು ತಾವೆಲ್ಲ ನೋಡಿರ್ತಕ್ಕಂಥದ್ದೇ. ಆದ್ದರಿಂದ ದಯಮಾಡಿ ಈ ಒಂದು ಶಾಲೆಯ ಕಟ್ಟಡವನ್ನು ಕಾಲೇಜಿನ ಕಟ್ಟಡವನ್ನು ಕೂಡಲೇ ಮಂಜೂರಾತಿ ಮಾಡಬೇಕು. ನಮ್ಮ ಸೋಮಸುಂದರ್ ರೆಡ್ಡಿಯನ್ನು ನನಗೊಂದು ಸಲ ಹೇಳ್ತಾ ಇದ್ರು, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿ ಈ ಒಂದು ವಿಷಯವನ್ನು ಚರ್ಚೆ ಮಾಡಿದಾಗ ಕೂಡಲೇ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. DC ಅವರಿಗೂ ಸಹ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟೊಂದು ವಿಷಯಗಳನ್ನು ಕೂಡಿ ಇಷ್ಟೊಂದು ರಾಜ್ಯದ ಪ್ರಥಮ ಪ್ರಜೆ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಗಮನಕ್ಕೆ ತಂದ್ರೂ ಸಹ ಈ ಒಂದು ವಿಷಯವನ್ನು ನೋಡ್ತಾ ಇದ್ದರೆ ಯಾರ್ದೋ ಕಾಣದ ಕೈಗಳು ಇದರಲ್ಲಿ ಕೆಲಸ ಮಾಡ್ತೈತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗೈತೆ. ಇದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು DDP ಇರ್ಬೋದು ಅಥವಾ ಶಿಕ್ಷಣಾಧಿಕಾರಿಗಳಿರ್ಬೋದು ಇದರ ಬಗ್ಗೆ ಕೂಡಲೇ ತಾವು ಸ್ಪಷ್ಟೀಕರಣ ನೀಡಬೇಕು. ಆ ಸ್ಪಷ್ಟೀಕರಣ ಜೊತೆಗೆ ನಾವಿವತ್ತಿಲ್ಲಿ ಕೂತಿರ್ತಕ್ಕಂಥದ್ದು ಅಥವಾ ನಮ್ಮ ಇಲ್ಲಿ ಸಂಘಟಕರು ಕೂತಿರ್ತಕ್ಕಂಥದ್ದು ಏನೋ ನಮ್ಮ ಮನೆಗಳಿಗೆ ಬೇಕು ಸವಲತ್ತಾಗಿರ್ತಕ್ಕಂಥದ್ದನ್ನಲ್ಲ ಅಥವಾ ಅವರಿಗೆ ಇದರಿಂದ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋದಲ್ಲ. ಅವರ ಒಂದು ಉದ್ದೇಶ, ದಲಿತ ಮುಖಂಡರುಗಳ ಒಂದು ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಕಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವು ಈ ಮುಷ್ಕರವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಕೂಡಲೇ ಸರ್ಕಾರ ಅಥವಾ ಇಲ್ಲಿರ್ತಕ್ಕಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಯಾರೇ ಇರ್ಬೋದು, ಇದಕ್ಕೆ ಕೂಡಲೇ ಸ್ಪಂದನೆ ಮಾಡಿ ಈ ಒಂದು ವಿಷಯಕ್ಕೆ ಅಂತ್ಯ ಆಡಬೇಕು. ಅಂತ್ಯ ಆಡೋದ್ರ ಜೊತೆಗೆ ಕೂಡಲೇ ಮಂಜೂರಾತಿ ಮಾಡಿ ಈ ಕಾಲೇಜನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದೆ ಬರಬೇಕಂತೇಳಿ ನಾವು KGF ತಾಲೂಕಿನ ಜನತೆಯ ಪರವಾಗಿ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ಯೋಚನೆ ಮಾಡಬೇಕಾಗಿರೋಂಥದ್ದು, ನಾನು ಆಗಲೇ ಹೇಳಿದ್ದೆ, ಈ ಒಂದು ಗ್ಯಾರಂಟಿ ವಿಷಯಗಳಲ್ಲಿ ತೋರಿಸಕ್ಕಂಥ ಒಂದು ವಿಶೇಷ ಈ ನಮ್ಮ ದಲಿತ ಮುಖಂಡರು ಅಂದ್ಕೊಂಡಿರ್ತಕ್ಕಂಥ ಹೋರಾಟಕ್ಕೆ ಕಿವಿ ಕೊಡೋಂಥದ್ದಕ್ಕೂ ಅವರಿಗೆ ಯೋಗ್ಯತೆ ಇಲ್ಲ ಅಂತಂದರೆ ಅವರ ಒಂದು ಮನಸ್ಸಿನ ಸ್ಥಿತಿ ಯಾವ ರೀತಿ ಐತೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ಈ ಮಾಧ್ಯಮದ ಮುಖಾಂತರ ಮತ್ತು ನನ್ನ ಸ್ನೇಹಿತರ ಮುಖಾಂತರ ನನ್ನ KGF ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನೋಡೋಕೆ ಭಾಳ ಸಣ್ಣ ಹುಡುಗರು ಇರ್ಬೋದು ಅಥವಾ ವಯಸ್ಸಾಗಿರೋರು ಇರ್ಬೋದು ಅಥವಾ ಏನೋ ಅವರೊಂದು ನೀಲಿ ಶಾಲು ಹಾಕ್ಕೊಂಡಿದ್ದಾರೆ, ಕೂತ್ಕೊಂಡ್ರು, ಹೊರಟೋದ್ರು ಅನ್ನೋದು ಯಾರಿಗಾದ್ರೂ ಭ್ರಮೆ ಇತ್ತಂತಂದರೆ ಅದು ತಪ್ಪು ಭ್ರಮೆ. ಅದಕ್ಕೆ ನನ್ನ KGF ತಾಲೂಕಿನ ಯುವಕರು, ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನಪ್ಪ ಅಂತಂದರೆ, ಇಲ್ಲಿರ್ತಕ್ಕಂಥ ದಲಿತ ಮುಖಂಡರೇ ನಿರ್ಧರಿಸ್ತಾರೆ ಇವತ್ತಿನ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಇಲ್ಲಿರ್ತಕ್ಕಂಥ ಸಿಸ್ಟಮ್ ಯಾವ ರೀತಿ ಸ್ಪಂದನೆ ಮಾಡುತ್ತೆ, ಯಾವ ರೀತಿ ಅದನ್ನು ನೋಡ್ತಾರೆ ಅನ್ನೋದನ್ನು ಅವರು ಗಮನಿಸ್ತಾರೆ. ಒಂದೊಮ್ಮೆ ಇಲ್ಲಿ ಕೂತಿರ್ತಕ್ಕಂಥವ್ರು ಸಣ್ಣವರು ಅಥವಾ ಒಂದು ಬರೀ ನೀಲಿ ಶಾಲು ಹಾಕ್ಕೊಂಡು ಕೂತಿದ್ದಾರೆ, ಏನೋ ಕೆಲಸ ಇದ್ದಾರೆ, ಕೂತ್ಕೊಂಡ್ರು, ಹೊರಟೋದು ಅಂತ ಯಾರಾದರೂ ಸುಮ್ಮನೆ ಆದರೆ ಅದಕ್ಕೆ ಅದಾದ ನಂತರ ಆಗುವಂಥ ಪರಿಣಾಮಗಳಿಗೆ ನೇರ ಹೊಣೆ ಇಲ್ಲಿರ್ತಕ್ಕಂಥ ಸರ್ಕಾರಿಯ ಜವಾಬ್ದಾರಿಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಹೊಣೆ ಆಗ್ತಾರೆ ಅನ್ನೋದು ನನ್ನ ಮನವಿ. ಆದುದರಿಂದ ನನ್ನ ಮನವಿ ಏನಪ್ಪ ನಮ್ಮ ಯುವಕರಿಗೆ ಅಂತಂದರೆ, ಇವತ್ತಿನ ದಿನ ಈ ಹೋರಾಟಕ್ಕೆ ಕೂತು ಸರ್ಕಾರ ಇದನ್ನು ಒಪ್ಪಿ ಕೂಡಲೇ ಮಂಜೂರಾತಿ ಮಾಡಲಿಲ್ಲ ಅಂತಂದರೆ ಇಲ್ಲಿ ಕೂತಿರ್ತಕ್ಕಂಥ ನಾಯಕರುಗಳು, ಇಲ್ಲಿ ಕೂತಿರ್ತಕ್ಕಂತಹ ದಲಿತ ಮುಖಂಡರುಗಳು ಆ ನೀಲಿ ಶಾಲುವಿನ ವ್ಯಾಲ್ಯೂ ಏನು ಅನ್ನೋದನ್ನು ಮುಂದಿನ ದಿನ ತೋರಿಸ್ಕೊಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ. ಮತ್ತು ನನ್ನ ಯುವಕರಲ್ಲಿ ಮನವಿ ಏನು ಅಂತಂದರೆ, ಇವತ್ತು ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅಂತಂದರೆ ನಮ್ಮ ದಲಿತ ಮುಖಂಡರು ಯಾವುದಾದ್ರೂ ಒಂದು ದಿನ ನಿರ್ಧರಿಸಿ ಈ ನಮ್ಮ KGF ತಾಲೂಕಿನ ಯುವಕರ ಶಕ್ತಿ, ವಿದ್ಯಾರ್ಥಿಗಳ ಶಕ್ತಿ, ಪೋಷಕರ ಒಂದು ನೋವು ಏನನ್ನೋದನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇದಕ್ಕೊಂದು ಅಂತ್ಯ ಆಡುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥವರೆಲ್ಲೂ ಸೇರಿ ಮಾಡಬೇಕು ಅಂತ ಒಂದು ನಿರ್ಣಯನ ತಗೊಳ್ತಾ ಇದ್ದೀರಿ. ಅದೇ ಥರನೇ ಇನ್ನೊಂದು ಮುಖ್ಯವಾದಂಥ ವಿಷಯ ನಾವು ಕೇಳ್ತಾ ಇರ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು, ಬಾಯಲ್ಲಿ ಎಲ್ಲರೂ ಹೇಳಬೇಕಾಗಿರುತ್ತಂಥದ್ದು ಆರೋಗ್ಯ ಶಿಕ್ಷಣ ಅಂತಾರೆ. ಆರೋಗ್ಯದ ಜೊತೆಗೆ ಶಿಕ್ಷಣ ಬಹಳ ಪ್ರಾಮುಖ್ಯವಾದದ್ದು ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು. ಕೂಡಲೇ ಇದಕ್ಕೆ ಸ್ಪಂದನೆ ಮಾಡಬೇಕು. ಮಾಡಿಲ್ಲ ಅಂತಂತಂದರೆ ಮುಂದಿನ ದಿನ ಆಗಿರ್ತಕ್ಕಂಥ ಪರಿಣಾಮಕ್ಕೆ ನೇರ ಹೊಣೆ ನಮ್ಮ ಸರ್ಕಾರದ್ದೇ ಆಗತ್ತೆ. ಯಾರಾದರೂ ಇದನ್ನು ಏನೋ ಒಂದು ಸಣ್ಣದಾಗಿ ತಗೊಂಡು ಅಥವಾ ಒಂದು ಇಂಟ್ರೆಸ್ಟ್ ಇಲ್ದಿರೆ ಬಿಟ್ಬಿಟ್ರೆ ಇದು ಭಾಳ ದೊಡ್ಡ ವಿಷಯ ಆಗುತ್ತೆ.
ನಮ್ಮ ಕೆಜಾಫ್ ತಾಲೂಕಿನಲ್ಲಿರ್ತಕ್ಕಂಥ ಯುವಕರು ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಅನ್ನೋದಕ್ಕೆ ಮೊದಲನೆಯ ವೇದಿಕೆ ಇದಾಗತ್ತೆ. ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. DDP ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಇರ್ಬೋದು, ದಯವಿಟ್ಟು ಕೂಡಲೇ ಇದನ್ನು ಪರಿಗಣಿಸಿ ಕ್ಯಾಸಂಬಳ್ಳಿ ಹೋಬಳಿ ಹಾಗೂ ಕ್ಯಾಸಂಬಳ್ಳಿ ಗ್ರಾಮದ ಒಂದು ಸೌಹಾರ್ದತೆಯನ್ನು ಕಾಪಾಡಬೇಕು. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವನ ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡೋದಂತಾದರೆ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀರಿ ಅಂತ ಎಲ್ಲ ಸದನಗಳಲ್ಲೂ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೀರ ತಾವು. ಆ ಒಂದು ನಿಜವಾದ ಒಂದು ಆ ನೈತಿಕತೆ ಅನ್ನೋದಿತ್ತಂದರೆ ದಯಮಾಡಿ ಕೂಡಲೇ ತಾವು ಇದಕ್ಕೆ ಸ್ಪಂದನೆ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಮಣ್ಣಿನ ಮಗನಾಗಿ ಮೋಹನ್ ಕೃಷ್ಣ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಯಾವುದೇ ನಿರ್ಧಾರ ತಗೊಂಡ್ರೂ ಸಹ ಶಿಕ್ಷಣ ಪರವಾಗಿದ್ದಕ್ಕೆ, ಶಿಕ್ಷಣಕ್ಕೆ ಒಳಗಾಗಿರ್ತಕ್ಕಂಥಗೆ ನನ್ನ ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ಕೊಟ್ಟು ಮುಂದಿನ ಹೋರಾಟಕ್ಕೂ ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೊನೆಯವರೆಗೂ ನಿಮ್ಮ ಜೊತೆ ಇರ್ತೀನಿ. ನಮಗೆ ನ್ಯಾಯ ಒದಗಿಸೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಜೊತೆ ಅಲ್ಲದೇ ಕ್ಯಾಸಂಬಲ್ಲಿಯ ಎಲ್ಲ ನಾಗರಿಕರನ್ನು ಒಂದು ಮಾಡಿ ಇದನ್ನು ನಾವು ಸಫಲರಾಗೋವರೆಗೂ ನಾವು ನಿಮ್ಮ ಜೊತೆ ಇರ್ತೀರಿ ಅಂತ ಹೇಳ್ತೀನಿ. ಇಷ್ಟು ದಿವಸ ಕರೆದು ನಮ್ಮನ್ನು ನಿಮ್ಮ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡು ನನ್ನ ಒಂದು ಸಪೋರ್ಟನ್ನು ಕೇಳಿದ್ದಕ್ಕೆ ಅನ್ನೋದಕ್ಕಿಂತ ನನ್ನ ಇದು ಕರ್ತವ್ಯ ಅಂತ ಹೇಳ್ತೀನಿ. ನನ್ನ ಕರ್ತವ್ಯನ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಟ್ಟ ತಮ್ಮೆಲ್ಲ ದಲಿತ ಮುಖಂಡರಿಗೆ